ಅಂತಂದ್ರೆ ಅವ್ರ ವಿಚಾರ ಅದು ಯಾವಾಗಲೂ ಅಂತಂದ್ರೆ ಇವತ್ತ ಸದ್ಭಕ್ತರು ನಿಷ್ಕಾಮ ಸದ್ಭಕ್ತರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಸದ್ಗುರುವಿನ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತಿರ್ತಕ್ಕಂಥ ನಮ್ಮ ಕಾನೂನು ಇವತ್ತಿನ ಈ ಒಂದು ಸಂದರ್ಭದೊಳಗೆ ಒಂದು 3 ಮಂದಿ ಸದ್ಭಕ್ತರು ಇವತ್ತು ಈ ತಿಂಗಳ ನಮ್ಮನ್ನ ಬಿಟ್ಟ ಅವರಿಗೆ ಭಾವಪೂರ್ವಕ ವೃಂದಾಂಜಲಿಯನ್ನು ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಂತಂದ್ರೆ ಅವರು ನಮ್ಮೆಲ್ಲ ಗುರುಬಾಂಧವರು, ನಮ್ಮ ಜೊತೆ ಒಡನಾಟವನ್ನು ಹೊಂದಿದವರು ಮತ್ತೆ ನಮ್ಮ ಗುರುವಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಗುರುವಿನ ಒಂದು ಕಾರ್ಯಕ್ರಮ ವಿಶೇಷ ಮಾಡುವಂತ ನಿಟ್ಟಿನೊಳಗೆ ಅವರ ಪಾತ್ರ ಬಹಳ ದೊಡ್ಡದು. ಆ ಒಂದು ಸದ್ಭಕ್ತರು ಯಾರಪ್ಪ ಅಂತಂದ್ರೆ ಶಿರೋದ ಸದಾಶಿವ ಹಳ್ಳೂರು, ವಾಟ್ಸಾಪ್ ಮತ್ತು ಫೇಸ್ಬುಕ್ ಕಮೆಂಟ್ ಮಾಡಿದ ಕೂಡಲೇ ಮುಂಜಾನೆ ಎದ್ದ ಕೂಡಲೇ ಬೋಧಿ ಯಾರಪ್ಪ ಅಂತಂದ್ರೆ ಸದಾಶಿವ ಹಳ್ಳೂರು ಪೋಸ್ಟ್ ಭಕ್ತರು ಯಾವುದೋ ಒಂದು ವಿಷಯ ಒಂದಪ್ಪ ನೀತಿ ಬೋಧನೆ ಇರಲಿ ಅವುಗಳನ್ನೆಲ್ಲರನ್ನ ಬಹಳ ಚೆನ್ನಾಗಿ ಏನಪ್ಪ ಅಂತಂದ್ರೆ ಒಂದು ದಿವಸ ತಪ್ಪಿಸಲಾದ್ರೆ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಮುಗಿಸುವಂತ ಕೆಲಸ ಮಾಡ್ತಿದ್ರು. ಜೊತೆಗೆ ಅವರು ನಮ್ಮ ಕೃಷಿ ಸಮಾಜದ ಒಂದು ಧನ್ಯರಾಗಿದ್ರು, ಮುಖಂಡರಾಗಿದ್ರು. ಅವರು ಶಿರೋಳ ಗ್ರಾಮಕ್ಕೆ ಒಂದು ಅದ್ಭುತವಾದ ಒಂದು ಚೈತನ್ಯವನ್ನು ತುಂಬುವಂತ ಕೆಲಸ ಅವರಿಂದ ಆಗ್ತಿತ್ತು. ಜೊತೆಗೆ ಅವರು ಗುರುಗಳಿಗೆಲ್ಲ ಬಹಳ ಭಕ್ತಿ ಇದೆ. ಪ್ರತಿ ವರ್ಷದ ಕಾರ್ಯಕ್ರಮದಾಗ ಅವರು ಪಾಲ್ಗೊಳ್ಬೇಕಂತಂದ್ರೆ ಏನಾದ್ರು ಹೋಗುವಂತ ಸಂದರ್ಭ ಬಂದಿತ್ತು, ಬರೀ ಮಿಸ್ಸನ್ ಆಗ್ತಿತ್ತು. ಈ ವರ್ಷನ ಹೇಗಾದ್ರೂ ಮಾಡಿದ್ರೆ ಈ ವರ್ಷ ನಾವು ಬಳಸಲ್ಲ ನಮ್ಮ ಮಾತು ಕೊಟ್ಟಿದ್ರು. ಆದ ಇತಿಹಾಸ ಬೇರೆ ಐತಿ. ಮಾಡಿ ಅವ್ರಿಗೆ ಬ್ಲ್ಯಾಕ್ ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ಅವ್ರು ಏನೆಲ್ಲ ಮಾಡಿ ತಿಳ್ಕೊಂಡು ನಮ್ಮನ್ನೆಲ್ಲ ಬೇಕಾಗಿರೋದು ನಮಗೆಲ್ಲ ಬಹಳ ಒಂದು ನಾವೆಲ್ಲ ಬಹಳ ಪ್ರೀತಿಯಿಂದ ಹೇಳ್ತೀವಿ. ಅಷ್ಟು ಅವರು ಸಮಾಜದೊಳಗೆ ಒಬ್ಬರು ಮುಖಂಡರು ಮುಂದೆ ಹೋಗಬೇಕು, ಚೆನ್ನಾಗಿ ಬೆಳಿಬೇಕು ನಮ್ಮ ಸಮಾಜನ ಅನ್ನುವಂಥ ಭಾವ ಅವರಲ್ಲಿ ಭಾಳ ಇರ್ತದೆ. ಅಂಥ ವ್ಯಕ್ತಿಯನ್ನ ನಾವು ಇವತ್ತು ಕಳ್ಕೊಂಡಿಲ್ಲ. ನಮಗೊಂದು ಬಹಳ ಒಂದು ನಷ್ಟನ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಬ್ಬರು ನಮ್ಮ ಶರಣಿಯವರು ಕಲ್ಲವ ಮೂರ್ತಿ ಆ ತಾಯಿ ಇವರು ಮನೆಯವರು, ಅವರು ಕೂಡ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಸಹಾಯ ಸಹಕಾರ ಈ ಕುಟುಂಬ ನಮ್ಮ ಜೊತೆ ಒಂದು ಪಾದಯಾತ್ರೆ ಪಾಲ್ಗೊಂಡ ಅಪಾದಿಗಳ ಜಾತ್ರಾ ಮಹೋತ್ಸವ ತುಂಬಾ ಯಶಸ್ವಿಯಾಗಿ ಬಂದಿದ್ದರು. ಇವತ್ತು ಅವರನ್ನು ಕೂಡ ನಾವು ತಿಳ್ಕೊಂಡು ಬಹಳ ನಷ್ಟವನ್ನು ಅನ್ವೇಷಿಸಿದ ಹೇಳಲಿಕ್ಕೆ ನನ್ನ ಬಾಬು ಅನಿಸ್ತದೆ. ಇನ್ನೋರ್ವ ತಾಯಿ ಹುಟ್ಟೂರು ಮಕ್ಕಳಿಗೆ ಅವರು ನಮಗೆ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಅಲ್ಲಿ ಆಶ್ರಮದಾಗ ಯೋಗಾದಿಯನ್ನು ಕೊಡುವುದಾಗಿ ಮಾಡುವುದರಲ್ಲಿ ಬಹಳ ಸಹಾಯ ಸಹಕಾರ ಕೊಡುವಂತಹ ಅವರ ತಾಯಿ ಅವರ ಪ್ರಗತಿ ತಾಯಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬರ್ಕೊಂಡಿದ್ದು ನಮಗೆ ಬಹಳ ನಷ್ಟ ಅನ್ನುವಂಥ ಮಾತನಾಡ್ತಾ ಅವರೆಲ್ಲರಿಗೂ ಇವತ್ತೇನು ಸದ್ಭಕ್ತರೆಲ್ಲರಿಗೂ ಮೋಕ್ಷ ಸಂಪಾದನೆ ಆಗಲಿ, ಮುಕ್ತಿಯನ್ನ ಆ ಪರಮಾತ್ಮ ನಿರ್ಗಟೇಶ್ವರ ದೈವಾಲಯ ತಂದೆ ಕೇಳ್ಕೊಳ್ತಾ ಒಂದು ನಿಮಿಷ ಎಲ್ಲರೂ ಕೂರ್ಕೊಂಡಿರ್ತ ಮೌನಾಚರಣೆಯನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತೀನಿ. ಮೌನಾಚರಣೆ ಆರಂಭ. जय मंगल जय नमः पार्वती पति शिव महादेव. ಮತ್ತೊಮ್ಮೆ ಈ ಸ್ವತಂತ್ರ ಕುಟುಂಬದ ಶಕ್ತಿಯನ್ನ ಏನ್ ಮಾಡ ಕೊಡಬೇಕ ನಮ್ಮಲ್ಲಿರುವುದಿಲ್ಲ. ಯಾರಿಗೆ ಮನಸ್ಸಿನಲ್ಲಿ ನಮಗಂತ ಅವಶ್ಯಕತೆ ಇದೆ. ನಾನು ಒಂದರ ಉದ್ದೇಶ ಏನಪ್ಪಾ ಅಂತಂದ್ರೆ ಗುರುವಿನ ಕಾರ್ಯಕ್ರಮ ಮುಟ್ಟಬೇಕು, ಪ್ರತಿಯೊಬ್ಬರು ಮನುಷ್ಯ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಬಲಿಕಾಲನ ಆಚಾರ ಮುಟ್ಟಬೇಕು. ಈಗ ಎಲ್ಲಾ ಕಡೆ ಏನಪ್ಪಾ ಅಂತಂದ್ರೆ ಎಲ್ಲಾ ಗುರುಗಳು ಹೇಳ್ತಾರೆ ಬಲಿಕಾಲ ಯಾರು ಹೇಳ್ತಾರ ಹೇಳಿ ನೋಡೋಣ. ಇಷ್ಟೆಲ್ಲಾ ಸದ್ಭಕ್ತರು ನಮ್ಮಲ್ಲಿ ಬರ್ತಾರೆ. ತಾನು ಮದುವೆ ಕಾರ್ಯಕ್ರಮದಾಗ ಇದ್ದಾಗ ಕೊಡಾಗಿಲ್ಲ. ಅದನ್ನ ಹೇಳುವುದರಿಂದ ವೈರತ್ವ ಬೀಳ್ತದೆ. ಅದನ್ನ ಬೇಕಾಗಿಲ್ಲ. ನಾವು ಏನ್ ಮಾಡಬೇಕಾಗಿರಪ್ಪ ಅಂತಂದ್ರೆ ಪ್ರೀತಿಯಿಂದ ನಾವು ಹೇಳಬೇಕು.
ನಾವು ಪ್ರೀತಿಯಿಂದ ನಾವು ಸಾಧಿಸಬೇಕಾಗಿದೆ. ಇವತ್ತು ನೋಡ್ರಿ ಒಂದು ಅದ್ಭುತ ಆಗ ಹೇಳಿದ್ದೇನೆ ನಮ್ಮ ವಿಷಯ ನಾವು ಹೇಳಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ಮಾಲಿಂಗೇಶ್ವರ 10 ಕಿಲೋ ಜಿಲೇಬಿ ಕೊಡು ಇವತ್ತ ಇಂಥ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರಾಗಿದೆ. ಈ ಕಾರ್ಯಕ್ರಮದ ಎಲ್ಲ ಇತ್ತು ಯಾವತ್ತು ಸಾರಿಗೆ ಅಂತ ಹೇಳಿ ದೂರದಲ್ಲಿ ಕುತ್ಕೊಂಡು 10 ಕಿಲೋ ಜಿಲೇಬಿ ಕೊಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಪುಣ್ಯ ಇರ್ಬೇಕು ಹೇಳಿ. ಅದಕ್ಕೆ ಅಂತ ಮಹಾತ್ಮರು ನಮಗೆ ಸಿಕ್ಕಾರ ಮಾಲಿಂಗೇಶ್ವರ ದೂರದಿಂದ ಕೂಡ ಅವರ ಆಶೀರ್ವಾದ ಕೂಡ ಈ ಕಾರ್ಯಕ್ರಮಕ್ಕೆ ಐದು ಈಗ ಅಪಾಜಿಗಳ ಒಂದು ಹೇಳ್ಬೇಕಂದ್ರೆ ನಮ್ಮ ಜೀವನದಾಗ ನಮ್ಮ ಬದುಕಿನೊಳಗೆ ನಾವು ಏನೇನೋ ಸಂಕಲ್ಪಗಳನ್ನು ಮಾಡ್ಕೋತೀವಿ, ಬಯಕೆಗಳನ್ನು ಮಾಡ್ಕೋತೀವಿ, ಆಸೆ ಆಕಾಂಕ್ಷೆಗಳನ್ನು ಮಾಡ್ಕೋತೀವಿ. ನಾವು ಹಂಗ ಆಗ್ಬೇಕು ಹಿಂಗ ಆಗ್ಬೇಕು ಹಿಂಗಂಗು ಆದ್ರೆ ಅವೆಲ್ಲ ಈಡೇರಿಸುವಂತ ಶಕ್ತಿ ಯಾರಿಗಪ್ಪ ಅಂತಂದ್ರೆ ನೀಲಕಂಠೇಶ್ವರ ಪರಮಾತ್ಮನಿಗೆ ಮಾತ್ರ ಸದ್ಗುರು ಮಾತ್ರ. ನೀಲಕಂಠೇಶ್ವರ ಪರಮಾತ್ಮ ದೈವ ಇಚ್ಛೆ ನಾವು ಏನೆಲ್ಲ ಬಯಸ್ತೀವಿ, ಸ್ಮರಣ ಮಾಡ್ತೀವಿ, ಜ್ಞಾನ ಮಾಡ್ತೀವಿ, ಇಲ್ಲರಿ ನಾವು ಪ್ರತಿ ತಿಂಗಳು ರುಚಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇನ್ನೂ ನಮ್ಮ ಕೆಲಸಗಳು ಆಗಬೇಕು ಅನ್ನುವಂತ ಮಾತು ನಾವು ಹೇಳ್ತೀವಿ. ಯಾಕೆ ನಮ್ಮ ಬೈಕಿಗಳು ಆಸೆ ಆಕಾಂಕ್ಷೆಗಳು ಈಡೇರುವಪ್ಪ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ನೀಲಕಂಠೇಶ್ವರ ಪರಮಾತ್ಮ. ನೀಲಕಂಠೇಶ್ವರ ಪರಮಾತ್ಮನ ಶಕ್ತಿ ನಮಗೆ ದಯಪಾಲಿಸಿದಾಗ ಮಾತ್ರ ನಮಗೆಲ್ಲ ಬೈಕಿಗಳ ಈಡೇರುತ್ತವೆ. ನಾವು ಏನೇನೋ ಆಸೆ ಬಯಸ್ತೀವಿ, ಆದ್ರೆ ಪರಮಾತ್ಮನಿಗೆ ಕೊಡಬಾರದಪ್ಪ ಅಂತಂದ್ರೆ ನಾವು ಲಗ್ನ ಹಾಕಿದ್ರು ನಮ್ಗೆ ಸಿಗುವುದಿಲ್ಲ, ಸತ್ಯವಾದ ಮಾತು. ಮತ್ತೆ ನಾವು ಏನೂ ಬಯಸಿರುವುದಿಲ್ಲ, ನಮಗೆ ಬರೋದಿತ್ತಪ್ಪ ಅಂತಂದ್ರೆ ಪರಮಾತ್ಮನ ಇಚ್ಛೆ ಪರಮಾತ್ಮನ ಅನುಗ್ರಹ ಅಂತಂದ್ರೆ ನಮಗೆ ಕೊಟ್ಟ. ಇದು ಒಂದು ನೀಲಕಂಠೇಶ್ವರ ಪರಮಾತ್ಮನ ಶಕ್ತಿ, ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದರ ಶಕ್ತಿ. ಇವತ್ತ ನೀವು ನೋಡಿದ್ರೆ ಆಪರೇಷನ್ ಥಿಯೇಟರ್ ಡಾಕ್ಟರ್ ನಮ್ಮ ಹೊಟ್ಟೆ ಹೇಳ್ತಾರೆ, ನಾವು ಕಾಲ ಇದನ್ನ ಮಾಡ್ತಾರೋ ಏನ್ ಮಾಡಿ ಇಂಜೆಕ್ಷನ್ ಮಾಡ್ತಾರೋ ಎಲ್ಲ ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಇರ್ತೀವಿ. ಯಾಕೆ ಸುಮ್ಮನೆ ಇರ್ತೀವಿ? ಅವ್ರ ಮ್ಯಾಲ ಇರತಕ್ಕಂತಹ ನಂಬಿಕೆ. ಆಪರೇಷನ್ ಥಿಯೇಟರ್ ಬದುಕಂತ ತಿಳ್ಕೊರಿ, ವೈದ್ಯರು ಡಾಕ್ಟರ್ ಅಂತ ತಿಳ್ಕೊರಿ. ಹಂಗ ತಿಳ್ಕೊಂಡಾಗ ನಾವೆಲ್ಲ ಸುಮ್ಮನೆ ಕೊಡ್ತೀವಿ, ವೈದ್ಯರು ನಮ್ಗೆ ಏನ ಮಾಡಿದ್ರು ಒಳ್ಳೆಯದ ಮಾಡ್ತಾರೆ. ಹಾಗೆ ಬದುಕಿನೊಳಗ ನಮ್ಗೆ ಏನ ಕಷ್ಟ ಸಂಕಟ ತ್ರಾಸ ನೋವು ನಲಿಗಳು ಬಂದ್ರಂತಂದ್ರೆ ನೀವು ಏನು ತಿಳ್ಕೋಬೇಕಪ್ಪ ಅಂತಂದ್ರ ಪರಮಾತ್ಮ ಯಾವತ್ತೂ ನಮ್ಮ ಜೊತೆ ನಾನಂತಂದ ತಿಳ್ಕೋಬೇಕು. ಇವತ್ತು ನೋಡ್ರಿ ತಾಯಿ ಮಗುವಿಗೆ ಆರಾಮಿರೋದು ಬಹಳ ಜ್ವರ ಬಂದಿರ್ತಾವ, ಅವಾಗ ಏನ್ ಮಾಡ್ತಾರೆ ತಾಯಿ ಔಷಧಿಗಳನ್ನು ಕೊಡ್ತಾರ, ಕೈಯಾದ ಔಷಧಿ ಕೊಡ್ತಾರ. ಅವಾಗ ಮಗು ಏನ್ ಮಾಡ್ತದ, ಕುಡ್ಲಿಕ್ಕೆ ಹೋಗುದಿಲ್ಲ, ಪೂರ್ವ ತುಳುತ್ತದ, ಕೈ ಬಡಿತದ. ಸಾಧ್ಯಪ್ಪ ಅಂತಂದ್ರೆ ತಾಯಿ ಜುಟ್ಲ ಹಿಡಿದ್ರು ಕೂದ್ಲ ಹಿಡಿದ ಕಾಡುವಂತದ, ಪಿಳಿಸುವಂತದ, ಉಳುವಂತದ, ಚಿರುವಂತದ, ಅಳುವಂತದ ಮಾಡುದು. ಆದ್ರೂ ಕೂಡ ತಾಯಿ ಏನ್ ಮಾಡ್ತಾಳು, ಮಗುವಿಗೆ ಆರಾಮಿರಲಿ, ಮಗುವಿಗೆ ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ಒತ್ತಾಯ ಮಾಡಿ ಮೂಗು ಹಿಡಿದು ಕೈಕಾಲ ಕಟ್ಟಿ ಏನ್ ಮಾಡ್ತಾವೆ, ತಾಯಿ ಔಷಧಿಯನ್ನು ಹಾಕ್ತಾಳು. ಅವಾಗ ಮಗು ಆರಾಮಕ್ಕೆ. ಇದ್ರ ಅರ್ಥ ತಾತ್ಪರ್ಯ ಏನಪ್ಪಾ ಅಂತಂದ್ರ ನೀಲಕಂಠೇಶ್ವರ ಪರಮಾತ್ಮ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಮ್ಮ ಜೀವನದಾಗ ಹೆಂಗ್ ಮಾಡ್ತಾರಪ್ಪ ಅಂತಂದ್ರ ಪಡಬಾರದ ಕಷ್ಟ ಕೊಡ್ತಾರ, ಸಂಕಟ ಕೊಡ್ತಾರ, ತ್ರಾಸ ಕೊಡ್ತಾರ, ಅವಮಾನ ಕೊಡ್ತಾರ, ಎಲ್ಲವನ್ನ ಕೊಡ್ತಾರ. ಆದ್ರೆ ದಂಡಿಗೆ ಬಂದು ನಮ್ಮ ಕೈ ಹಿಡಿದಿರ್ತಾರ. ಆ ಅರಿವು ನಮ್ಮಲ್ಲಿ ಇರಬೇಕು, ಆ ತತ್ವ ನಮ್ಮಲ್ಲಿ ಇರಬೇಕು, ಅದನ್ನ ನಾವು ತಿಳ್ಕೊಂಡು ಬದುಕಬೇಕಂತ ಹೇಳಲು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಯಾವ ರೀತಿ ಸಮುದ್ರ ಎಲಿ ಮ್ಯಾಲ ಸಮುದ್ರ ತೆರೆ ಮ್ಯಾಲ ಎಲಿ ಒಟ್ಟ ಮುಗುದಿಲ್ಲ, ಹಂಗ ನೀವು ಪರಮಾತ್ಮನ ಮ್ಯಾಲ ನೀವು ನಂಬಿಕೆ ಇಟ್ಕೊಂಡು ನೀವು ನಡೆದ್ರಿ. ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಪಾದವನ್ನು ನೀವು ಕೈ ಹಿಡಿದ್ರಂದ್ರ ಅಪ್ಪಾಜಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ ಕೈ ಹಿಡಿತಾರ, ನಿಮ್ಮ ಗಲಾಸೆ ಇರ್ತಾರ, ನಿಮ್ಮ ಮುಗಿಸುವುದಿಲ್ಲ. ಸತ್ಯವಾದ ಗುರುವಿನಿಂದ ಬೆಳೆದ ಭಕ್ತಿ, ಗುರುವಿನಿಂದ ಬೆಳೆದ ಶಕ್ತಿ, ಗುರುವಿನಿಂದ ಬಂದಿರತಕ್ಕಂಥದ್ದು ನೋಡ್ರಿ. ನೀವು ಎಷ್ಟು ಗುರುವಿಗೆ ದುಡುಕಿ ಮಾಡಿರ್ತಿರಲ್ಲ ಎಂದೂ ನುಕ್ಸಾನ ಆಗುತ್ತೆ, ಎಂದೂ ಆ ನುಕ್ಸಾನ ಆಗ. ನಮಗೆ ಸಮಯಕ್ಕೆ ಬಂದಾಗ ನಮಗೆ ಒಟ್ಟಾರೆ ನಾವು ಹೇಳಬೇಕಪ್ಪ ಅಂತಂದ್ರ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಸುಖ ಏನೈತಪ್ಪ ಅಂತಂದ್ರ ಈ ಸತ್ಸಂಗ ಆಗೈತೆ.
ಇವತ್ತೇನು ನಾವೆಲ್ಲ ಪ್ರೀತಿ ಪ್ರೇಮದಿಂದ ಕೂಡಿದಲ್ಲ ಈ ಸತ್ಸಂಗದ ಶಕ್ತಿ. ಅಲೆಕ್ಸಾಂಡರ್ ಕೇಳಿದ್ರು, ಅಲೆಕ್ಸಾಂಡರ್ ಯುದ್ಧದ ಹಾಯ್ಯವ ಇಡೀ ವಿಶ್ವವನ್ನ ಗೆದ್ದು ವಿಶ್ವ ಚಕ್ರವರ್ತಿ ಅನಿಸ್ಕೋಬೇಕಂತಂದು ಹೇಳಿ ಹೆಮ್ಮಚ್ಚಿಕೆ ಇತ್ತ. ಇಡೀ ವಿಶ್ವಕ್ಕನ ನಾವು ರಾಜ ಆಗ್ಬೇಕು, ಇಡೀ ಎಲ್ಲಾ ವಿಶ್ವದ ಜನ ಎಲ್ಲ ನನ್ನಪ್ಪ ಅಂತಂದ್ರೆ ದೇವರ ತನಬೇಕಂತಂದೇಳಿ ಆಸೆ ಪಟ್ಟಿದ್ದ, ಸಾವನ್ನ ಗೆಲ್ಲಬೇಕಂತಂದ್ರೆ ಪ್ರಯತ್ನ ಮಾಡಿದ್ದ. ಆ ಮಟ್ಟಿನ ನಾವು ಪ್ರಯತ್ನ ಮಾಡಿದ್ದ. ನಂತರ ಏನಾಗಪ್ಪ ಅಂತಂದ್ರೆ ಹೇಳ್ರಿ, ತನ್ನ ಅಂತ್ಯಕಾಲದಾಗ ಮನಗೊಂಡ, ನಿಜವಾದ ಸತ್ಯವನ್ನು ಮನಗೊಂಡ, ಈ ಜೀವನದಲ್ಲಿ ಏನೂ ಇಲ್ಲಪ್ಪ ಅನ್ನುವಂಥದ್ದು ಮನಗೊಂಡ ಅವ ಏನ್ ಮಾಡಿದಪ್ಪ ಅಂದ್ರೆ ಜಗತ್ತಿಗೆ ತನ್ನಿಂದ ಒಂದು ವಿಶ್ವ ಸಂದೇಶ ಗೊತ್ತಾಗಲಿ ಅಂತಂದ್ರೆ. ಏನು ವಿಶ್ವ ಸಂದೇಶಪ್ಪ ಅಂತಂದ್ರ, ನಾನು ಇನ್ನೇನು ಬಹಳ ದಿವಸ ಬದುಕುದಿಲ್ಲ, ಅದಕ್ಕೆ ಏನಪ್ಪ ಅಂತಂದ್ರೆ ನಾನು ಅಂತ್ಯಕಾಲ ಆದ ಅಂತ ನನ್ನ ಶವ ಏನಪ್ಪ ಶವಪೆಟ್ಟಿಗೊಳಗಿರ್ಬೇಕು, ನನ್ನ ಕೈ ಆಕಾಶವನ್ನು ಭಿಕ್ಷೆ ಹಂಗೆ ಬೆಳೆದೈತ್ರಲ್ಲ ಹಂಗೆ ಬೀಳುವಂಗಿರ್ಬೇಕು ಅನ್ನುವಂಥ ಸಂದೇಶವನ್ನ ಎಲ್ಲರನ್ನೂ ಕರೆಸಿಯಾಗಿ ಹೇಳಿದ. ಅಷ್ಟಕ್ಕೆ ಬಿಡ್ಲಿಲ್ಲ, ಇಡೀ ಊರು ಸುತ್ತಮುತ್ತಲ ಎಲ್ಲಾ ಊರುಗಳ ಕಡೆ ಏನಪ್ಪ ಅಂದ್ರೆ ಮೆರವಣಿಗೆ ಮಾಡಬೇಕು, ಆ ಸಂದೇಶ ಯಾರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರು ಅಲೆಕ್ಸಾಂಡರ್. ಇದರ ಅರ್ಥ ಏನಪ್ಪ ಅಂತಂದ್ರ, ನಾವು ಹಣ, ಅಂತಸ್ತು, ಅಧಿಕಾರ ಇವ್ಯಾವುದೂ ಶಾಶ್ವತ ಅಲ್ಲ, ಈ ಯಾವುದು ನಮ್ಮ ಜೊತೆ ಬರುವುದಿಲ್ಲ ಅನ್ನುವಂಥ ಸಂದೇಶನ ಅಲೆಕ್ಸಾಂಡರ್ನ ಕಥೆ. ತನ್ನ ಸಾವನ್ನು ಮುಂದೂಡಬೇಕಂತೇಳಿ ಸಾಕಷ್ಟು ವೈದ್ಯರನ್ನು ಕರೆಸಿದ್ರು ಕೂಡ ಕೊನೆಗೆ ಅನ್ಕೊಂಡ, ಈ ಪರಮಾತ್ಮನ ಆಟದ ಮುಂದೆ, ನಮ್ಮ ಪರಮಾತ್ಮನ ಲೆಕ್ಕಾಚಾರದ ಮುಂದೆ ನಮ್ದು ಏನೂ ನಡೆಯಂಗಿಲ್ಲಪ್ಪ ಅನ್ನುವಂಥದ್ದನ್ನ ಮನಗೊಂಡ ಏನ್ ಹೇಳಿದಪ್ಪ, ಎಲ್ಲರಿಗೂ ವಿಶ್ವ ಸಂದೇಶ ಮೂಡ್ಲಿ ಅಂತ ಹೇಳಿ. ಅದಕ್ಕೆ ನಾವು ನಡೀತೀವಿ ಬದುಕಿನೊಳಗೆ ಈ ಅರ್ಥ ಮಾಡ್ಕೋಬೇಕು. ನಾವು ಜೀವನದೊಳಗೆ ಹೆಂಗಿರಬೇಕು ಅಂದ್ರೆ ಅಂತಃಕರಣ, ಅನುಕಂಪದಿಂದ, ಮಾನವೀಯತೆಯಿಂದ ನಾವು ಬದುಕಬೇಕು. ಯಾವ ರೀತಿ ನಾವು ಮಾನವೀಯತೆಯಿಂದ ಅಂತಃಕರಣದಿಂದ ಬದುಕ್ತೀವಲ್ಲ, ಇಂಥ ಮಹಾತ್ಮರು ಐಕ್ಯ ಆಗಿದ್ರು ಕೂಡ ಮಹಾತ್ಮರನ್ನು ಯಾಕೆ ನಾವು ನಡೆಸ್ತೀವಪ್ಪ ಅಂತಂದ್ರೆ ಅವ್ರು ಬದುಕಂಗಾಗಿರ್ತಾರೆ. ಯಾರಾದ್ರೂ ಮೀರಿ ನಡೀತಾರೋ, ಅಧರ್ಮದಾಗ ನಡೀತಾರೋ, ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೋ, ಅವರ ಮಧ್ಯದೊಳಗೆ ಜನರ ಬಾಯಿಯೊಳಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಸತ್ತು ಹೋಗಿರ್ತಾರ ಅನ್ನೋ ಮಾತನ್ನ ಒಟ್ಟಾರೆ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮಗೆ ಏನಾದ್ರೂ ನಿಜವಾದ ಸುಖ ಸಂತೋಷ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಈ ಸತ್ಸಂಗದಾಗ ಸಿಗ್ತೈತಿ. ಇವತ್ತು ನಾವು ಸತ್ಸಂಗದಾಗ ನಾವು ಪಾಲ್ಗೊಂಡಿರೋಲ್ಲ, ನಾವು ಪುಣ್ಯವಂತರು, ಭಾಗ್ಯವಂತರು, ಮತ್ತೆ ಇಲ್ಲ ಅಂತ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳ ತಮಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನ ಭೂಮಿ ಅಪ್ಪಾಜಿಗಳು ನಡೆಸಿಕೊಡಬೇಕಂತ ಕಾರ್ಯಕ್ರಮ ಮಾಲಿಂಗೇಶ್ವರ 10 ಕಿಲೋ ಜಿಲೇಬಿ ಕೊಡು. ಇವತ್ತ ಇಂಥ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರಾಗಿದ್ದೀರಿ. ಈ ಕಾರ್ಯಕ್ರಮದ ಎಲ್ಲ ಇತ್ತು ಯಾವತ್ತು ಸಾಗಲಿ ಅಂತ ಹೇಳಿ ದೂರದಲ್ಲಿ ಕುತ್ಕೊಂಡು 10 ಕಿಲೋ ಜಿಲೇಬಿ ಕೊಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾರಪ್ಪ ಅಂತ ನಮ್ಗೆ ಎಷ್ಟು ಪುಣ್ಯ ಇರ್ಬೇಕು ಹೇಳಿ. ಅದಕ್ಕೆ ದಯವಿಟ್ಟು ಅಂತ ಮಹಾತ್ಮರು ನಮಗೆ ಸಿಕ್ಕಾರ ನಾಗೇಶ್ವರ ಕೂಡ ಅವರ ಆಶೀರ್ವಾದ ಕೂಡ ಈ ಕಾರ್ಯಕ್ರಮಕ್ಕೆ ಐದು ಈಗ ಅಪ್ಪಾಜಿಗಳ ಒಂದು ನಮ್ಮ ಜೀವನದಲ್ಲ ಯಾರ ಮನಸ್ಸಿನಲ್ಲಿ ನಮಗಂತ ಅವಶ್ಯಕತೆ ಇದೆ. ನಾನು ಒಂದ ಉದ್ದೇಶ ಏನಪ್ಪ ಅಂತಂದ್ರೆ ಗುರುವಿನ ಕಾರ್ಯಕ್ರಮ ಮುಟ್ಟಬೇಕು, ಪ್ರತಿಯೊಬ್ಬರು ಮನುಷ್ಯ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಬಲಿಕಾರನ ಅಚಾರ ಮುಟ್ಟಬೇಕು. ಈಗ ಎಲ್ಲಾ ಕಡೆ ಏನಪ್ಪ ಅಂತಂದ್ರೆ ಎಲ್ಲಾ ಗುರುಗಳು ಹೇಳ್ತಾರೆ, ಬಲಿಕಾರ ಯಾರು ಹೇಳ್ತಾರನ್ರಿ ಹೇಳಿ ನೋಡೋಣ. ಇಷ್ಟೆಲ್ಲಾ ಸದ್ಭಕ್ತರು ನಮ್ಮಲ್ಲಿ ಬರ್ತಾರೆ, ತಮ್ಮ ಮದುವೆ ಕಾರ್ಯಕ್ರಮದಾಗ ಇದ್ದಾಗ ಫೋಟೋ ಹಾಕಂಗಿಲ್ಲ. ಅದನ್ನ ಹೇಳುವುದ್ರಿಂದ ವೈರತ್ವ ಬೀಳ್ತದೆ, ಅದನ್ನ ಬೇಕಾಗಿಲ್ಲ. ನಾವು ಏನ್ ಮಾಡಬೇಕಾಗಿಪ್ಪ ಅಂತಂದ್ರೆ ಪ್ರೀತಿಯಿಂದ ನಾವು ಪ್ರೀತಿಯಿಂದ ನಾವು ಸಾಧಿಸ್ಬೇಕಾಗಿದೆ. ಇವತ್ತು ನೋಡ್ರಿ ಒಂದು ಅದ್ಭುತ ಆಗ ಹೇಳಿದ್ದೆ ನಮ್ಮ ವಿಷಯ ನಾವು ಹೇಳಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ಮಾಲಿಂಗೇಶ್ವರ 10 ಕಿಲೋ ಜಿಲೇಬಿ ಕೊಡು. ಇವತ್ತ ಇಂಥ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರಾಗಿದ್ದೀರಿ. ಈ ಕಾರ್ಯಕ್ರಮದ ಎಲ್ಲ ಇತ್ತು ಯಾವತ್ತು ಸಾಗಲಿ ಅಂತ ಹೇಳಿ ದೂರದಲ್ಲಿ ಕುತ್ಕೊಂಡು
10 ಕಿಲೋ ಜಿಲೇಬಿ ಕೊಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾರಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಪುಣ್ಯ ಇರ್ಬೇಕು ಹೇಳಿ. ಅದಕ್ಕೆ ದಯವಿಟ್ಟು ಏನಿದೆ ಅಂತ ಮಹಾತ್ಮರು ನಮಗೆ ಸಿಕ್ಕಾರ ಮಾಲಿಂಗೇಶ್ವರ ಕೂಡ ಅವರ ಆಶೀರ್ವಾದ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ. ನಾನು ಅವ್ರ ತೀರ್ದಾಳ ಇದನ್ನ ಸಮಿತಿಗೆ ಕರ್ಕೊಂಡು ಹೋಗ್ತಿರುವಂತದ್ದು ಇರುತ್ತೆ. ಆದ್ರೆ ಅದು ಏನಪ್ಪ ನಮಗೆ ಅನಾನುಕೂಲ ಸಂಬಂಧ ಹಂಗ ಹೋಗಿದ್ರು ಅದು ಮನಸ್ಸಿನಾಗ ಒಂದು ಇರ್ತ್ರಿ ಬುದ್ಧಿ ಕರ್ಕೊಂಡು ಹೋಗ್ಬೇಕಂತಂದ್ರೆ ಅದು ಯಾವ್ಯಾವ ಕಾರಣ ಸಂಬಂಧ ಏನಪ್ಪ ನಮಗೆ ಕೂಡಿಸ್ಬಿಡ್ಲಿಲ್ಲ. ಅದು ಸಂದರ್ಭ ಸಂಕಲ್ಪ ನೋಡಿ ನಾ ಪಟ್ಟಿದ್ದು ಎಂದೋ ಸಂಕಲ್ಪ. ಅದು 3 ವರ್ಷ ನಂತರ ಏನಪ್ಪ ಅಂತಂದ್ರೆ ನಮಗೆ ತಿಳಿಯಾಗ ಹೊಳೆದಿದ್ದ ಸಂಕಲ್ಪ ಇಷ್ಟಾರ್ಥ ಸಿದ್ಧಿ ಮಾಡಿದ ಶಕ್ತಿ ಯಾವಪ್ಪ ಅಂತಂದ್ರೆ ಸದ್ಗುರು ಮಲ್ಲಿಕಾರ್ಜುನ ಪರಮಾತ್ಮ ತಾಯಿ ಆದಿಶಕ್ತಿ ಆಶೀರ್ವಾದ. ನಾವು ಯಾರು ಹೋಗಿದ್ವು ನಮ್ಮ ಸಂಕಲ್ಪಗಳನ್ನ ಅವ್ರು ಬರ್ಲಿಲ್ಲ, ಆ ಭಾಗ್ಯ ಅವ್ರಿಗೆ ಸಿಗಲಿಲ್ಲ. ಆದ್ರೆ ಬುದ್ಧಿ ಅಪ್ಪಾಜಿಗಳು ನಮಗೆ ಸಿಕ್ಕಿದ್ದು ನಮ್ಗೆ ಬಹಳ ದೊಡ್ಡ ಪುಣ್ಯ. ಮಹಾತ್ಮರ ಒಂದು ಉಪಸ್ಥಿತಿ ಒಳಗೆ ನಾವು ಏನು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೀರ ನಮಗೆ ಬಹಳ ಒಳ್ಳೆಯದ ಮಾತಾಡ. ಈಗ ಒಂದು ಸಣ್ಣ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸದ್ಭಕ್ತರು ಭರ್ಪೂರ ಕಾರ್ಯಕ್ರಮ ಈಗ ಆಗೈತಿ. ಇವತ್ತಿನ ಕಾರ್ಯಕ್ರಮ 97ನೇ ಗುರುವಂದನ ಕಾರ್ಯಕ್ರಮ ಭರ್ಪೂರ ಕಾರ್ಯಕ್ರಮ ಸದ್ಭಕ್ತರ ಒಂದು ಸಮ್ಮಿಲನದ ಕಾರ್ಯಕ್ರಮ ಮಾಡಕ್ಕೆ ಬಹಳ ಸಂತೋಷ. ನೋಡಿ ಒಂದು ಇಷ್ಟು ಜಾಗ ಎಲ್ಲಿಯೂ ಒಂದಿಲ್ಲ ಹಂಗೆ ತುಂಬೈತಿ. ಹಿಂಗೆ ಪ್ರತಿ ತಿಂಗಳು ತುಂಬಬೇಕು. ಈ ದೃಶ್ಯವನ್ನು ನೋಡುವಂಥದ್ದು ಕರ್ನಾಟಕದ ಜನತೆ ನೋಡುವಂಥದ್ದು ಒಂದು ಸದ್ಗುರುವಿನ ಒಂದು ಕಾರ್ಯಕ್ರಮ, ಸತ್ಸಂಗದ ಕಾರ್ಯಕ್ರಮ ಒಂದು ಅಪೂರ್ವವಾಗಿ ನಡೆದಿಲ್ಲ. ಬಹಳ ಅದ್ಭುತ ಕಾರ್ಯಕ್ರಮ ನಡೆದೈತಪ್ಪ ಅಂತನ್ನುವಂಥದ್ದು ಇಡೀ ಕರ್ನಾಟಕದ ತುಂಬ ಗೊತ್ತಾಗಬೇಕು. ಆ ಶಕ್ತಿ ಯಾರಿತ್ತು ಅಂದ್ರೆ ನಿಮ್ಮಲ್ಲಿ ಐತಿ. ನೀವು ಭಕ್ತರ ಪ್ರೀತಿ ಪ್ರೇಮದೊಳಗೆ ಐತಿರ್ತಂದ್ರೆ ನಾವು ಅದೇ ರೀತಿ ಒಳಗೆ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರಸಾದ ಒಂದು ವ್ಯವಸ್ಥೆಯನ್ನು ಮಾಡಿಸಿರತಕ್ಕಂಥ ಅರಳಿಕಟ್ಟಿಗೌಡರು ದಯವಿಟ್ಟು ವೇದಿಕೆ ಬರಬೇಕು. ಬುದ್ಧಿ ಅಪ್ಪಾಜಿಗಳು ಅವರನ್ನ ಆಶೀರ್ವಾದ ಅವ್ರು ಹೆಂಗೆ ಹೇಳಿದ್ರಪ್ಪ ಅಂತಂದ್ರೆ ಈ ಸಲದ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ನಂದ ಪ್ರಸಾದ ಇರಲಿ. ಬಹಳಷ್ಟು ಜನರಿಗೆ ನೀವು ಫೋನ್ ಹಚ್ಚಿ ಎಲ್ಲರಿಗೂ ಹೇಳಬೇಕು. ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ನಾವು ಮಾಡಿಸಿರ್ತಕ್ಕಂತಹ ಈ ಅಪ್ಪಾಜಿಗಳ ಪ್ರಸಾದ ಪಟ್ಟುಗ ಏನಪ್ಪಾ ಅಂತಂದ್ರೆ ಮುಟ್ಟಬೇಕಂತ ಭಾವ ಬರಲಿ. ಏನಪ್ಪಾ ಅಂತಂದ್ರೆ ಜೋರಾದ ಚಪ್ಪಾಳಿಗೆ ಬರಲಿ. ನಿಜವಾದ ಧ್ಯಾನ ಯಾವಪ್ಪ ಬರ್ರಿ ಗೌಡ್ರು ಬರ್ರಿ ಬರ್ರಿ ಆಶೀರ್ವಾದ ರೀ. ಆಶೀರ್ವಾದ ಇದೇ ರೀತಿಯಾಗಿ ನಿಮ್ಗೆ ಶಕ್ತಿಯನ್ನು ಕೊಡ್ಲಿ. ನಮಗೆ ಜೋರಾದ ಚಪ್ಪಾಳಿಗೆ ಬರಲಿ. ಅವರು ಈ ಕುಟುಂಬ ಆಯುಷ್ಯ ಆರೋಗ್ಯದಲ್ಲಿ ಅವರೆಲ್ಲ ಆಶೀರ್ವಾದ ಒಂದು ಫೋಟೋ ಹೊಡ್ರಿ. ಫೋಟೋ ಹೊಡೆದಿಲ್ಲ ಯಪ್ಪ ಬರ್ಲಿ ಗೌಡ್ರೆ ಒಂದು ಫೋಟೋ ಬರ್ರಿ. ನೋಡ್ರಿ ಎಲ್ಲ ಒಂದು ಸುಂದರ ಕಾರ್ಯಕ್ರಮ. ದಯವಿಟ್ಟು ನಾನು ಹೇಳ್ತೀನಿ ಇದೆಲ್ಲ ನಮ್ಮ ಬಾಂಧವರ ಕಾರ್ಯಕ್ರಮ. ಇವತ್ತು ನೋಡ್ರಿ ನಮ್ಮ ಕಾರ್ಯಕ್ರಮವನ್ನ ಮಾಲಿಂಗೇಶ್ವರ ಅಜ್ಜಾರ ಏನಪ್ಪಾ ಅಂತಂದ್ರ ಲೈವ್ ನೋಡಕ್ಕ ಈ ಕಾರ್ಯಕ್ರಮ ಇವತ್ತು ಏನಪ್ಪಾ ನಮ್ಗೆ ಲೈವ್ ನೋಡ ಅವ್ರು ನಮ್ಮ ಫೋನ್ ಹಚ್ಚಿದ್ರೆ ನಮ್ಗೆ ಸುದ್ದಿ ಬರ್ತ ನಿಮ್ಮ ಕಾರ್ಯಕ್ರಮಕ್ಕೆ ಭಕ್ತರು ಬಂದಿದ್ದು ನೋಡಿ ನಮ್ಗೆ ಭಾಳ ಖುಷಿ ಆಗೈತಿ. ಭಾಳ ಒಳ್ಳೆ ರೀತಿಯಿಂದ ನೀವು ಕಾರ್ಯಕ್ರಮ ನಡೆಸ್ಕೊತಾರೆ. ಇದೇ ರೀತಿ ನಿಮ್ಮ ಕಾರ್ಯಕ್ರಮ ಸಾಂಗವಾಗಿ ಸಾಗಲತ್ತಂದೇಳಿ ಅಲ್ಲೇ ಕುತ್ತಲಿನ ಆಶೀರ್ವಾದ ಮಾಡ್ಯಾರು. ಅಪ್ಪಾಜಿಗಳಿಗೆ ಸಾಷ್ಟಾಂಗ ಪ್ರಮಾಣವನ್ನು ಭಕ್ತರ ಪರವಾಗಿ ಕೂತಿದ್ರು. ಒಬ್ಬರು ಭಕ್ತರನ್ನ ಕಳಿಸ್ಕೊಟ್ಟಾರ. ನಮ್ಮ ಜಿದ್ದಿಮನಿ ಅಶೋಕಣ್ಣ ಪರಮ ಭಕ್ತರು
ನಾವು ಇವತ್ತು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಒಳಗೆ ಪ್ರಮುಖ ಪಾತ್ರ ವಹಿಸ್ಯಾರಪ್ಪ ಅಂತಂದ್ರೆ ಜಿಡ್ಡಿಮನಿ ಅಶೋಕಣ್ಣ ಮಾಲಿಂಗೇಶ್ವರ ಅಜ್ಜ ಕರ್ಕೊಂಡು ಬಂದು ನಮಗೆಲ್ಲ ಶಕ್ತಿ ತುಂಬುವಂತ ಕೆಲಸ ಮಾಡ್ಯಾರ. ಇವತ್ತ ಅಪ್ಪಾಜಿಗಳನ್ನ ಸ್ವತಃ ಪ್ರೀತಿಯಿಂದ ಏನಪ್ಪಾ ನಮ್ಮ ಒಂದು ಇತರದಿಂದ ಮಾಲಿಂಗೇಶ್ವರ ಒಂದು ಆಶೀರ್ವಾದ ಏನಪ್ಪಾ ಅಂತಂದ್ರೆ ಎಲ್ಲಾ ಸದ್ಭಕ್ತರಿಗೆ ತುಂಬಲಿ ಮುಟ್ಲಿ ಅಂತ ಹೇಳಿ 10 ಕಿಲೋ ಜಿಲೇಬಿ ತಗೊಂಡಾರು. ಜೋರಾದ ಚಪ್ಪಳಿಗೆ ಬರಲಿ. ಅಶೋಕನ ಅವ್ರಿಗೆ ಉಮಾರಿ ಹಾಕಿ ಅವ್ರಿಗೆ ಸನ್ಮಾನಿಸಬೇಕಂತಂದ್ರೆ ಅವ್ರಿಗೆ ಎಲ್ಲಿದ್ರು ನೋಡ್ಬೇಕು. ಗುರುಗಳು ಎಲ್ಲಿದ್ರು ನಮ್ಗೆ ಚಿಂತೆ ಮಾಡ್ತಾರ ಅನ್ನೋದು ಒಂದು ಸಾಕ್ಷಿ ಫೋಟೋ ಮಾಲಿಂಗೇಶ್ವರ ಅಜ್ಜ ಎಲ್ಲಿದ್ರು ಕೂಡ ನಮ್ಮ ಮ್ಯಾಲ ಪ್ರೀತಿ ಪ್ರೇಮದಿಂದ ಇರ್ತಾರ ಅನ್ನೋದು ಒಂದು ಸಾಕ್ಷಿ ಜಿಡ್ಡಿಮನಿ ಅಶೋಕಣ್ಣಗೆ ಸೋಲಿರುವುದಿಲ್ಲ. ಆದ್ರೂ ಕೂಡ ಅವರ ಮಾಲಿಕೂರದಿಂದ ಬಂದಾರ. ಒಂದು ಅಪ್ಪಾಜಿಗಳು ಅವ್ರನ್ನ ಕಳಿಸಿಕೊಟ್ಟಾರು. ಈ ಎಲ್ಲಾ ನಮ್ಮ ಸದ್ಭಕ್ತರ ಪರವಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೀನಿ. ಮತ್ತೆ ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ ನಮ್ಮ ಸೋಮಶೇಖರ್ ಯಾದವಾಡ ದಯವಿಟ್ಟು ನೀವು ಬರ್ಬೇಕು. ಬುಜೋನ ಅಲ್ಲಿ ಪ್ಲಾಸ್ಟಿಕ್ ಚೇರ್ ಅಲ್ಲೇ ಐತಲ್ರಿ. ಹಾ ತೆಗಿರೋದು ಅವರು ಬೈಕ್ ಐತ್ರಿ. ಮನೆ ಕಾರ್ಯಕ್ರಮದಾಗ ಐತ್ರಲ್ಲ ಫಿಲ್ಟರ್ದ ಏನಪ್ಪಾ ಸ್ವಲ್ಪ ಭರ್ಪೂರ ವ್ಯವಸ್ಥೆ ಮಾಡಿ ಏನ್ರಿ ಕಾಲ ಕೈ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಬರ್ರಿ ಬರ್ರಿ ನೋಡ್ರಿ. ಈ ಸಮಯ ನಿಮಗೆ ಸಿಗಂಗಿಲ್ಲ. ಯಾವ ನಾಳೆ ಇದನ್ನ ಮಾಡ್ತಾರೆ ಈ ಸಮಯ ಸಿಗಂಗಿಲ್ಲ. ಅದ್ಭುತ ಇದನ್ನ ಎಲ್ಲರೂ ಅನುಭವಿಸ್ಬೇಕು. ಇದನ್ನ ಚಾನ್ಸ್ ನೀವು ಕೊಡ್ಕೋಬೇಕು ಪ್ರತಿಯೊಬ್ಬರು ಐತಲ್ರಿ. ಅಪ್ಪಾಜಿಗಳ ಫೋಟೋ ನಮ್ಗೆ ಬೇಕು ಅಂತಂದೇಳಿ ಅವ್ರಿಗೆ ನಾ ದಂಡಿ ಕೊಡದ್ನಂತಂದ್ರೆ ಕಡಿಮೆ ಸಿಗಲಿಲ್ಲ. ಇವತ್ತು ಸುದ್ದಿ ಅಪ್ಪಾಜಿಗಳಿಂದ ಅವ್ರಿಗೆ ಭಾವಚಿತ್ರ ಬಂದೈತಿ. ಇದು ಆಶೀರ್ವಾದ ಒಂದು ಏನಪ್ಪಾ ಅಂತ ರೂಪದಾಗ ಭಾವಚಿತ್ರ. ಅಪ್ಪಾಜಿಗಳು ಸಾಕ್ಷಾತ್ ಅವ್ರ ಮನೆ ಒಳಗೆ ಇರ್ತಾರಂದ್ರೆ ಯಾವತ್ತು ಶಕ್ತಿ ರೂಪದಾಗ ಇರ್ತಾರಂತಂದೇಳಿ ದಿವ್ಯ ವೇದಿಕೆ ಮೇಲೆ ನಾನು ಹೇಳ್ತೀನಿ. ಆಯ್ತು, ಧನ್ಯವಾದಗಳು. ಈಗ ಇನ್ನೊಂದು ವಿಷಯದ ನಾನು ಮಾಡ್ತೀನಿ. ಇನ್ನೊಬ್ಬರು ನಮ್ಮ ಸದ್ಭಕ್ತರು ನಮ್ಮ ಆತಿ ಶ್ರೀಶೈಲ ಕರ್ಜಾರ ಆ ತಾಯಿಯನ್ನ ನಾನು ಮಾಡಿದ್ನೆ. ಪಾಪ ಮಾನ್ಯ ಅವರು ಕೂಡ ನಮ್ಮನ್ನ ಬಿಟ್ಟ ಏನಪ್ಪಾ ಅಂತಂದ್ರೆ ಅಗಲಿದ್ರು. ಭಾಳ ಭಕ್ತಿವಂತರು. ನಮ್ಮ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಬೆಂಗಾವಲಾಗಿರುವಂತ ವರ್ಷಕ್ಕೊಂದು ದುಡಿಯುವಂತ ಭಕ್ತರ, ತಿಂಗಳಿಗೊಂದು ದುಡಿಯುವಂತ ಭಕ್ತರ, ದಿನ ಯಾವತ್ತು ದುಡಿಯುವಂತ ಭಕ್ತರು, ಒಳಗ ವರ್ಷಕ್ಕೂ ಯಾವತ್ತೂ ನಿಷ್ಠೆಯಿಂದ ದುಡಿಯುವಂತ ಭಕ್ತರು ಇವತ್ತ ಅವರು ಕೂಡ ನಮ್ಮ ದೇವರು ಪರಮಾತ್ಮ ವೆಂಕಟೇಶ್ವರ ಅವರಿಗೆ ಆತ್ಮದ ಶಾಂತಿಯನ್ನು ಕೊಡಲಿ ಅಂತ ಮತ್ತು ಅವರಿಗೆ ಅವರ ಕುಟುಂಬದ ಶಕ್ತಿಯನ್ನ ದುಃಖವನ್ನು ಭರಿಸುವ ದುಃಖವನ್ನು ಕಳೆದು ಅಂತಂದ್ರೆ ಅವರ ಶಕ್ತಿಯನ್ನು ತುಂಬುವಂತ ಕೆಲಸ ಪರಮಾತ್ಮ ಮಾಡಿದ್ರು. ಈಗ ಮುಂದಿನ ಕಾರ್ಯಕ್ರಮ ಮಂಗಳಾರತಿ. ಇನ್ನೊಂದು ವಿಚಾರ ತಾಯಿಯವರು ಹೇಳ್ಯಾರ. ಅಪ್ಪಾಜಿಗಳು ಯಾರಾದರೂ ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದಾರೆ, ಮಂತ್ರ ದೀಕ್ಷೆ ಅಥವಾ ಲಿಂಗ ದೀಕ್ಷೆ ನೀವು ಮಾಡ್ಕೊಂಡಿದ್ರೆ ದಯವಿಟ್ಟು ನಮ್ಮ ಕಡೆ ಹೆಸರು ಕೊಡಿ. ಒಂದು ದಿವಸ ಅದು ಕಾರ್ಯಕ್ರಮ ಮಾಡಿ ಅಂತಂದ್ರೆ ಅಪ್ಪಾಜಿಗಳ ಆಶೀರ್ವಾದ ನಿಮ್ಗೆಲ್ಲರಿಗೂ ಆಗಿ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ. ಒಂದು ಅದ್ಭುತ ಕಾರ್ಯಕ್ರಮ ಆಗ್ತೈತಿ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಇವರು ಚಿಲ್ಸ್ಕಂಡಿ ಆಕಾರ ಹೆಸರು ಕೊಟ್ಟರು. ಮತ್ತು ನಿಮ್ಗೆ ಯಾರ್ಯಾವ ನೀವು ಪ್ರೀತಿ ಎಲ್ಲ ಕೊಡ್ರಿ, ನೀವೆಲ್ಲ ಕೊಡ್ರಿ. ಚಲೋ ಅಂತ ಕಾರ್ಯಕ್ರಮ ಮಾಡೋಣ. 4 ಮಂದಿ ನೋಡುವಂತ ಒಳ್ಳೆ ಕಾರ್ಯಕ್ರಮ ಈ ಹುಡುಗ ಬಂಧುಗಳ ತೋಟದಿಂದ ಆಗಲಿ ತರುವಂತ ಮಾತನ್ನ ಈ ಸಂದರ್ಭದಲ್ಲಿ ನೋಡ್ರಿ. ನಮ್ಮ ಚಿದಾನಂದ 3ನೇ ಕಾರ್ಯಕ್ರಮ ಇಟ್ಕೊಂಡ್ರೆ ಜೋರಾದ ಚಪ್ಪಾಳೆ ಬರೋದು. ಇವೆಲ್ಲ ಇನ್ನೊಂದು ಇದಂತರೂ ಲಿಂಗ ದೀಕ್ಷರ ಇನ್ನೊಂದು ವಿಷಯ ಹೇಳ್ತೀನಿ. ಮಾಲಿಂಗಪುರಕ್ಕೆ ಮತ್ತೊಮ್ಮೆ ನಾವೆಲ್ಲ ಕೂಡ್ಕೊಂಡು ಪಾದಯಾತ್ರೆ ಮಾಡುವಂತಹ ಒಂದು ದಿನಾಂಕವನ್ನು ನಾವು ಮಾಡೀವಿ. ನವೆಂಬರ್ 15ನೇ ತಾರೀಕು ನಾವೆಲ್ಲ ಸದ್ಭಕ್ತರು ಹೋಗಬೇಕನ್ನುವಂಥ ತೀರ್ಮಾನ ಭೋಜನ ಮತ್ತು ಬುದ್ಧಿ ಅಜ್ಜಾರು ನೇತೃತ್ವದಾಗ ಮತ್ತು ಎಲ್ಲ ಸದ್ಭಕ್ತರ ನೇತೃತ್ವದಾಗ ನಾವು ಹಾಕೊಂಡಿವಿ. ನವೆಂಬರ್ 15ಕ್ಕೆ ಮನೆ ಸಲ ನವೆಂಬರ್ 17ಕ್ಕೆ ಮಾಡಿದ್ವಿ. ಈ ಸಲ ನವೆಂಬರ್ 15ಕ್ಕೆ ಎಲ್ಲರೂ ಪಾದಯಾತ್ರೆ ಮಾಡೋಣ. ಒಂದು ಒಳ್ಳೆ ಕಾರ್ಯಕ್ರಮ ಏನಪ್ಪ ಮಾಲಿಂಗೇಶ್ವರ ದೇವಸ್ಥಾನದಾಗ ಏನಪ್ಪ ನಾವೆಲ್ಲ ಸದ್ಭಕ್ತರು ಮಾಡಿ ತೋರಿಸೋಣ ಅಂತಂತ ಈಗಾಗಲೇ ನಮ್ಮ ಬಾಡಗಂಡಿ ಶಂಕರಪ್ಪನವರು ಮಾನ್ಯ ಸಿಕ್ಕಾಗಿ ಹೇಳಿದ ಕೂಡಲೇ ಮೊದಲು ನಂದೇ ಹೆಸರು ಬರ್ಕೋ ಅಂತೇಳಿ ನನಗೆ 100 ರೂಪಾಯಿ ಕೊಟ್ಟ. ಲಕ್ಷ ನಿಮಗೆಲ್ಲ
ಹೇಳ್ರಿ. ಅದಕ್ಕೆ ಮುಂದಿನ ದಿನಮಾನದಾಗ ಏನಪ್ಪ ಅಂದ್ರೆ ಅದನ್ನು ಕಾರ್ಯಕ್ರಮ ವಿಶೇಷ ಮಾಡಿ ಒಂದು ಸತ್ಸಂಗದ ಒಂದು ಶಕ್ತಿ ಏನೈತಪ್ಪ, ನಮ್ಮ ಭಕ್ತರ ಸತ್ಸಂಗದ ಶಕ್ತಿ. ಮತ್ತು ನೋಡ್ರಿ ಇವತ್ತು ಗುರುಗಳು ಜಿಲೇಬಿ ಕೊಟ್ಟು ಕಳ್ಸ್ಯಾರ, ನಾವು ಅವ್ರಿಗೆ ದುಡುಕಿ ಮಾಡಿ ಪ್ರೀತಿ ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಎಲ್ಲರೂ ಈಗ ಕಾರ್ಯಕ್ರಮ ತಾಯಂದರು ಈ ಕಡೆ ಬರೀ, ಶರಣರು ಈ ಕಡೆ ಬರೀ. ಸಿದ್ದಪ್ಪನ ಮಣ್ಣು ಬರ್ತೀನಿ ಮುರುಗುಂಡಿ ಸಿದ್ದಪ್ಪನ ತಂಗಿ ಬಾಯ್ ದಯವಿಟ್ಟು ಹುಡುಗರು ಕಾಯಿ ವಿನಂತಿ, ಹುಡುಗರು ಕಾಯಿ ಹಿಡ್ಕೊರಿ, ಹುಡುಗರು ಕೈಯಾಗಿ ಕಾಯಿ ಇರಲಿ. ನೀವು ದೊಡ್ಡವ್ರು ಏನಪ್ಪ ಅಂತಂದ್ರೆ ಎಲ್ಲ ಹಚ್ಚರಿ, ಗುರುವಿನ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ. ಯಾಕಂದ್ರೆ ಮುಂದೆ ಎಲ್ಲ ಚಲೋ ಆಗ್ಬೇಕಾಗುತ್ತೆ, ನಮ್ಮ ಮಕ್ಕಳಿಗೆ ಚಲೋ ಆಗ್ಬೇಕಾಗೈತಿ, ಮಕ್ಕಳು ಎಲ್ಲರಿಗೂ ಚಲೋ ಆಗ್ಬೇಕು. ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ, ಶಾಂತ ಶಂಕರಗೆ ಲೋಕದೊಡೆಯಗೆ. ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ. 6 ಗುಣಗಳಳಿದು ನಾವು ಪೂಜೆ ಮಾಡುವ, 6 ಗುಣಗಳಳಿದು ನಾವು ಪೂಜೆ ಮಾಡುವ, ಪೂಜೆ ಮಾಡುವ ವರವ ಬೇಡುವ. ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ. ಹೂವ ಪತ್ತುರಿ ಗಂಧ ಕಸ್ತೂರಿ ಪಾರ್ವತಿ ರಮಣಗೆ, ಹೂವ ಪತ್ತುರಿ ಗಂಧ ಕಸ್ತೂರಿ ಪಾರ್ವತಿ ರಮಣಗೆ, ಪಾರ್ವತಿ ರಮಣಗೆ ಲೋಕದೊಡೆಯಗೆ. ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ, ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ. ಹರಂ ಚೈತನ್ಯಂ ಶಾಂತಂ ನಾತೀತಂ ನಿರಂಜನಮಾದಿವಿದುರ್ಗಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾಚಾರ್ಯ महाराज की जय. श्रीमद जगत गुरु मल्लिकार्जुन जय शिवाचार्य महाराज की जय. श्रीमद जगत गुरु मल्लिकार्जुन
मल्लिकार्जुन शंकर शिवाचार्य महाराज की जय। श्रीमद जगत गुरु मल्लिकार्जुन अल्लाह महाराज की जय। श्रीमद जगत गुरु मल्लिकार्जुन कालसिद्धेश्वर महाराज की जय। श्रीमद जगत गुरु मल्लिकार्जुन भावसाहब महाराज की जय। श्रीमद जगत गुरु मल्लिकार्जुन माधवान महाराज की जय। श्रीमद जगत गुरु मल्लिकार्जुन सकल साधु संत महाराज की जय। जय मंगलम जय नमः पार्वती पति शिवाय महादेव। श्री शैल सूर सिंहासनाधीश श्री नीलकंठ पट्टाध्यक्ष श्रीमद जगद्गुರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪಂಚಪಾತಕವಿಲ್ಲ ಜಾತಿ ಸೂತಕವಿಲ್ಲ ಅಂಚೆರಮನೆಯಿಂದ ಪ್ರಪಂಚದಲ್ಲಿ ನೆಲೆಯಿಲ್ಲ 77 ಯಾತ್ರೋಳ ಶಿಲಕದ ಶಿವನಾಂಚನದ ಗೊಂಚಲದ ಮಿಡಿಮಿಚ್ಚಿ ಸುವರ್ಣದ ಅಡ್ಡ ಪಲ್ಲಕ್ಕಿಯೊಳು ಕೂಡಿಸಿ ಹೂವಿನ ದಿವಿಟಿಗೆ ಹಂಚಿ ಮೆರೆದಾಡಿಸುವಂತ ಶ್ರೀ ನೀಲಕಂಠ ಪ್ರಾಚ್ಯ ಯೋಗ್ನಾಂ ಬಹುಪರಾಗ್ जय मंगलम जय नमः पार्वती पति शिवाय महादेव। सर्वे जना सुखिनो भवन्तु। सर्वे जना सुखिनो भवन्तु। जय मंगलम जय नमः पार्वती पति शिवाय महादेव।